ಸರ್ಕಾರ SIT ಮಾಡಿದಾಗ ಸ್ವಾಗತ ಮಾಡಿದವರು ಸಹಿತ ಬಿಜೆಪಿಯವರು ದಳದವರು, SIT ಮಾಡಿದ ಮೇಲೆ ಇದರಲ್ಲೇನೋ ಷಡ್ಯಂತ್ರ ಇದೆ ಅಂತ ಹೇಳಿದವರು ಬಿಜೆಪಿಯವರು. ಇವತ್ತು ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ, ಸರ್ಕಾರ SIT ಮಾಡಿದ್ರಿಂದ ಇಲ್ಲಿ ಯಾರು ಏನೇನು ಮಾಡ್ತಾ ಇದ್ದಾರೆ, ಈ ಬುರುಡೆ ಗ್ಯಾಂಗ್ ಏನು ಮಾಡ್ತಾ ಇದೆ, ನಮಗೆ ಆಗದರೆಲ್ಲ ಏನೇನು ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋದು ಈಚೆಗೆ ಬಂತು. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಅನ್ನೋ ನಿಟ್ಟಿನಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಸ್ಪಷ್ಟ ಮಾಡಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಏನು BJPಯವರು ಸರ್ಕಾರ ಜಾತಿವಾದಿ, ಇವರು ಯಾರನ್ನು ಬೇರೆಯವ್ರ ಮೂಲಕ ಹಿಂದೂಗಳಿಗೆ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದರು. ಇವತ್ತು SIT ಮಾಡಿ ಧರ್ಮಸ್ಥಳದಂಥ ಒಂದು ದೊಡ್ಡ ಸಂಸ್ಥೆಯ ಬಗ್ಗೆ ಜನರಿಗೆ ಇರ್ತಕ್ಕಂಥ ಅಭಿಪ್ರಾಯವನ್ನು ಬೇರೆಡೆಗೆ ಕೊಂಡೊಯ್ತಾ ಇದ್ದಂಥ ಬುರುಡೆ ಗ್ಯಾಂಗು ಮತ್ತು ಈ ವ್ಯವಸ್ಥಿತ ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಮಾಡಿದ್ದಾರೆ, ಚೀಮಾರಿ ಹಾಕಿದ್ದಾರೆ, ಅದನ್ನು ಮುಚ್ಚಾಕಿದ್ದಾರೆ, ಅದನ್ನೂ ಹೇಳಿಲ್ಲ. ಹೇಳ್ದಲೇ ಸರ್ಕಾರಕ್ಕೂ ಮಣ್ಣು ತಿನ್ನಿಸಿ ಸಮಾಜಕ್ಕೂ ಸಹಿತ ಯಾರಿಗೂ ಗೊತ್ತಿಲ್ಲದಂಗೆ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ನೋಡಿರ್ತಕ್ಕಂಥ ವಿಚಾರ. ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಈಗ SIT ಒಂದು ಕ್ಲಾರಿಟಿ ಕೊಟ್ಟಿದೆ. ವೀರೇಂದ್ರ ಹೆಗ್ಗಡೆಯವರ ಪಾತ್ರ ಏನಿದೆ ಏನಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲ ಅಲ್ಲಿ ಚೇಷ್ಟೆ ಮಾಡ್ತಕ್ಕಂಥವ್ರು ಕೆಲವರು ಸೇರ್ಕೊಂಡು, ನಾನು ಈಗಲೂ SIT ಅವರಿಗೆ ಒತ್ತಡ ಮಾಡ್ತೀನಿ, ಸರ್ಕಾರಕ್ಕೆ ಒತ್ತಾಯ ಹೇಳ್ತೀನಿ, ಯಾರ್ಯಾರು ಈ ಬುರುಡೆ ಗ್ಯಾಂಗಿನ ಜೊತೆಲಿದ್ದು ಕೇಂದ್ರ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಪನ್ನು ಪರಮಾಚಿ ಇಲ್ಲಿ ಮುಚ್ಚಿ ರಾಜ್ಯ ಸರ್ಕಾರಕ್ಕೂ ಹೇಳ್ದಲ್ಲೇ, ಇಲ್ಲಿ ನ್ಯಾಯಾಲಯಗಳಿಗೆ ಹೇಳ್ದಲ್ಲೇ ಬದಿಗಿಟ್ಟು ಇವರು ಕುತಂತ್ರ ಮಾಡಿದ್ದನ್ನು ನೋಡಿದರೆ, ಇದರೊಳಗೆ ಭಾಗಿಯಾಗಿರ್ತಕ್ಕಂಥವ್ರು ಯಾರೇ ಇರಲಿ ಅವ್ರ ಮೇಲೆಲ್ಲ ದೂರು ದಾಖಲಿಸಿ ಅವ್ರನ್ನೆಲ್ಲ ಬಂಧಿಸಬೇಕು ಅಂತೇಳಿ ನಾನು ಈ ಮೂಲಕ SIT ಅವ್ರನ್ನ ಒತ್ತಾಯ